ಇನ್ನು ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ಕ್ರಮದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇನೆ. ಎಲ್ಲಾ ಮಂತ್ರಿಗಳು ಹಾಗೆಯೇ ಅಧ್ಯಕ್ಷರು ನನ್ನ ಪರವಾಗಿ ಇದ್ದಾರೆ. ಅವರ ಜೊತೆಗೂ ಕೂಡ ನಾನು ಚರ್ಚೆಯನ್ನ ಮಾಡ್ತೀನಿ. ಬಿಜೆಪಿ ಜೆಡಿಎಸ್ನವರ ಪಿತೂರಿಗೆ ನಾನು ಹೆದರಲ್ಲ. ಒಳಸಂಚು ರಾಜ್ಯಪಾಲರ ದುರುಪಯೋಗಕ್ಕೆ ನಾನು ಹೆದರಲ್ಲ. ಕರ್ನಾಟಕದ ಜನ ನಮ್ಮ ಪಕ್ಷ ಮತ್ತು ನನ್ನ ಜೊತೆಗಿದ್ದಾರೆ. ನನ್ನ ಸಂಪುಟದ ಎಲ್ಲಾ ಸದಸ್ಯರು, ಶಾಸಕರು, ಮುಖಂಡರು, ಸಂಸದರು ಎಲ್ಲರೂ ಕೂಡ ನನ್ನ ಜೊತೆಗೆ, ನನ್ನ ಬೆನ್ನಿಗೆ ನಿಲ್ತಾರೆ. ನಾನು ಕಾನೂನು ಹೋರಾಟವನ್ನ ಮುಂದುವರಿಸ್ತೀನಿ ಎಂದಿದ್ದಾರೆ ಸಿಎಂ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ನಿರ್ಧಾರ ಮಾಡ್ತೀವಿ. ನಾನು, ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ನಿರ್ಧಾರ ಮಾಡ್ತೀವಿ. ನಾನು, ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ. ಯು ಆರ್ ಆಸ್ಕಿಂಗ್ ದ ಕ್ವಶನ್ ಟು ದಿ ಗವರ್ನಮೆಂಟ್. See, I am confining to only the orders passed by the High Court. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನ ಕೇಳೋದು. ನಾವು BJPಯವರು ಮತ್ತು JDSನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು. ಇವ್ರ ಸಂಚು, ಒಳಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾನು. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆನಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆನಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು, ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಮತ್ತೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. ಭಾರತೀಯ ಜನತಾ ಪಕ್ಷದವರು ಮತ್ತೆ JDSನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. 2008ರಲ್ಲೂ ಬಂದಿಲ್ಲ, 2018ರಲ್ಲೂ ಬಂದಿಲ್ಲ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ದೇ ನೆವರ್ ಕೇಮ್ ಟು ಪವರ್ ಆನ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಬೋತ್ BJP ಅಂಡ್ JDS. ನಾವು 136 ಗೆದ್ದ ಮೇಲೆ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಆಪರೇಷನ್ ಕಮಲ ಮಾಡಕ್ಕಾಗಲ್ಲ, ಪ್ರಯತ್ನ ಮಾಡಿದ್ರು. ದುಡ್ಡನ್ನ ಕೊಟ್ಟು MLAಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ನಮ್ಮ MLAಗಳು ಯಾರು ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗ್ಲಿಲ್ಲ ಅವರು. ಭಾರತೀಯ ನಾನ್ ಯಾಕೆ ರಾಜೀನಾಮೆ ಕೊಡ್ಲಿ? ರಾಜೀನಾಮೆ ಮಾತಿಲ್ಲ. ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಆ ಮಾತೇ ಬರಲ್ಲ ಅಂತ, ರಾಜೀನಾಮೆ ಕೊಡೋದಿಲ್ಲ ಅನ್ನೋದಾಗಿ. ಬಿಜೆಪಿ ಏನ್ ಪ್ರತಿಭಟನೆ ಮಾಡ್ತಾ ಇತ್ತಲ್ಲ, ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ, ಅದಕ್ಕೆ ಈ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಯು ಆರ್ ಆಸ್ಕಿಂಗ್ ದ ಕ್ವಶನ್ ಟು ದಿ ಗವರ್ನಮೆಂಟ್. See, I am confining to only the orders passed by the High Court. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನ ಕೇಳೋದು. ಯು ಆರ್ ಆಸ್ಕಿಂಗ್